ನಮಸ್ತೆ ಕಲ್ಪವೃಕ್ಷಾಯ ಚಿಂತಿತಾನ್ನಪ್ರದಾಯ ಚ ವಿಶ್ವಂಭರಾಯ ದೇವಾಯ ನಮಸ್ತೆ ವಿಶ್ವಮೂರ್ತಯೇ ಯಸ್ಮಾತ್ ತ್ವಮೇವ ವಿಶ್ವಾತ್ಮಾ ಬ್ರಹ್ಮಾಸ್ಥಾಣುರ್ದಿವಾಕರಃ ಮೂರ್ತಾಮೂರ್ತಪರಂ ಬೀಜಮತಃ ಪಾಹಿ ಸನಾತನ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ನಾಥಾಯ ರಘುನಾಥಾಯ ಸೀತಾಯಾಃ ಪತಯೇ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವವಾಗಿರತಕ್ಕಂತಹ ಮರ್ಯಾದಾ ಪುರುಷೋತ್ತಮನೆಂದೇ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಕೋದಂಡರಾಮ ಸ್ವಾಮಿಯ ದಿವ್ಯವಾದಂತಹ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ತಿರುಪತಿ ಕ್ಷೇತ್ರದಲ್ಲಿ ಆರಂಭಗೊಂಡಿದೆ. ಅದರ ಉತ್ಸವದ ಅಂಗವಾಗಿ ಇಂದಿನ ದಿನ ಪ್ರಾತಃ ಕಾಲ ಕಲ್ಪವೃಕ್ಷ ವಾಹನವನ್ನು ಶ್ರೀರಾಮಚಂದ್ರ ಸ್ವಾಮಿ ತನಗೆ ಅತ್ಯಂತ ಇಷ್ಟರಾಗಿರತಕ್ಕಂತಹ ಪತ್ನಿಯಾದ ಸೀತೆಯಿಂದ ಹಾಗೂ ತಮ್ಮನಾಗಿರತಕ್ಕಂತಹ ಲಕ್ಷ್ಮಣನಿಂದ ದೂತನಾದಂತಹ ಹನುಮಂತನಿಂದ ಕೂಡಿಕೊಂಡು ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬಂದು ಭಕ್ತರಿಂದ ವಿವಿಧವಾಗಿರತಕ್ಕಂತಹ ಪೂಜೆಗಳನ್ನು ಕೈಗೊಳ್ತಾ ಇರತಕ್ಕಂತಹದ್ದು. ಅಂತಹ ಸ್ವಾಮಿಯ ಸೇವೆಯಲ್ಲಿ ಗಜರಾಜ ಸಂಸಿದ್ಧರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಲಿಕ್ಕೆ ಹಾತೊರಿತಾ ಇದ್ದಾರೆ. ಅದೇ ರೀತಿಯಾಗಿ ವೃಷಭರಾಜರು ಕೂಡ ಆ ಶ್ರೀರಾಮಚಂದ್ರನ ಸೇವೆಯನ್ನು ಮಾಡಲಿಕ್ಕೆ ಸಂಸಿದ್ಧರಾಗಿರ್ತಕ್ಕಂಥದ್ದು. ಕಲ್ಪವೃಕ್ಷ ವಾಹನ ನಾವು ಏನನ್ನು ಚಿಂತಿಸುತ್ತೇವೆಯೋ ಆ ಎಲ್ಲ ಪದಾರ್ಥಗಳನ್ನು ನೀಡತಕ್ಕಂತಹದ್ದು. ಕೃಪು ಸಾಮರ್ಥ್ಯ ಅನ್ನುವಂತಹ ಧಾತುವಿನಿಂದ ಆ ಕಲ್ಪವೃಕ್ಷ ಅನ್ನತಕ್ಕಂತಹ ಕಲ್ಪ ಅನ್ನತಕ್ಕಂತಹ ಪದ ಬಂದಿರುವಂತಹದ್ದಾಗಿದೆ. ಅಂತಹ ಸಾಮರ್ಥ್ಯವುಳ್ಳ ವೃಕ್ಷ ಯಾರು ಏನನ್ನು ಕೇಳಿದರೂ ಕೂಡ ಅದರ ಛಾಯೆಯಲ್ಲಿ ಅದರ ಅಡಿಯಲ್ಲಿ ನಿಂತು ಏನನ್ನು ಅಂದುಕೊಂಡರೂ ಕೂಡ ಅದು ಆಗಿ ಹೋಗಿಬಿಡ್ತದಂತೆ. ಅಂತಹ ಸಾಮರ್ಥ್ಯ ಆ ದೇವವೃಕ್ಷಕ್ಕೆ ಇರುವಂತಹದ್ದಾಗಿದೆ. ಅಂತಹ ಸಾಮರ್ಥ್ಯವನ್ನು ಭಗವಂತ ಶ್ರೀರಾಮಚಂದ್ರ ಶ್ರೀ ಮಹಾವಿಷ್ಣು ಆ ವೃಕ್ಷಕ್ಕೆ ದಯಪಾಲಿಸಿರತಕ್ಕಂತಹದ್ದು. ಯಾಕಂದರೆ ಕಾಮಧೇನುವನ್ನು ಆ ಕೋದಂಡರಾಮಸ್ವಾಮಿ ತನ್ನ ವಿಶಿಷ್ಟವಾಗಿರತಕ್ಕಂತಹ ವಕ್ಷಸ್ಥಳದಲ್ಲಿ ಹಾರ ರೂಪದಲ್ಲಿ ಧರಿಸಿರ್ತಕ್ಕಂಥವನಾಗಿದ್ದಾನೆ. ಕಾಮಧೇನುವಾಗಲಿ ಅಥವಾ ಈಗ ವಾಹನ ರೂಪದಲ್ಲಿರುವಂತಹ ಕಲ್ಪವೃಕ್ಷವಾಗಲಿ ಎಲ್ಲವೂ ಕೂಡ ಅದ್ಭುತವಾಗಿರತಕ್ಕಂತಹ ಶಕ್ತಿಯನ್ನು ಪಡೆದಿರತಕ್ಕಂತಹವುಗಳು. ಅಂತಹ ಶಕ್ತಿಯನ್ನು ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಮಹಾವಿಷ್ಣು ಎಲ್ಲ ಆ ವಸ್ತುಗಳಿಗೆ ನೀಡಿರುವಂತಹದ್ದಾಗಿರುತ್ತದೆ. ಅಂತಹ ಆ ಸ್ವಾಮಿಯ ಅತ್ಯಂತ ಪ್ರೀತಿಗೆ ಪಾತ್ರಳಾಗಿರ್ತಕ್ಕಂತಹ ತಾಯಿ ಏನಿದ್ದಾಳೆ ಲಕ್ಷ್ಮೀದೇವಿ, ಆ ತಾಯಿಯೇ ಅನೇಕ ರೂಪಗಳನ್ನು ಪಡೆದಿರ್ತಾಳಂತೆ. ಹಾಗಾಗಿ ಕಲ್ಪವೃಕ್ಷದ ರೂಪದಲ್ಲಿಯೂ ಕೂಡ ಇರತಕ್ಕಂತಹದ್ದು ಆ ತಾಯಿಯೇ. ಯಾಕೆ ಅಂತಂದರೆ ಛತ್ರ, ಚಾಮರ, ವ್ಯಜನ, ಪರ್ಯಂಕ, ಗಂಟಾಮಣಿ ಆಗಬಹುದು ಅಥವಾ ಪಾತ್ರೆ ಆಗಬಹುದು, ಮುಂದಿರುವಂತಹ ಫಲ ಆಗಬಹುದು, ಯಾವುದೇ ಇರಲಿ ಭಗವಂತನ ಪೂಜೆಗಾಗಿ ಉಪಯೋಗಿಸುವ ಯಾವುದೇ ವಸ್ತುವಾಗಲಿ ಆ ವಸ್ತು ಎಲ್ಲವೂ ಕೂಡ ಆ ತಾಯಿಯ ರೂಪವೇ ಆಗಿರ್ತದಂತೆ. ಯಾಕಂದರೆ ಅಷ್ಟು ರೂಪಗಳನ್ನು ಪಡೆದು ತಾಯಿ ಭಗವಂತನನ್ನು ಪೂಜಿಸಲಿಕ್ಕೆ ಸಂಸಿದ್ಧಳಾಗಿರುತ್ತಾಳಂತೆ. ಆದ್ದರಿಂದ ಅಂತಹ ದಿವ್ಯವಾಗಿರ್ತಕ್ಕಂತಹ ಕಲ್ಪವೃಕ್ಷದ ರೂಪವನ್ನು ಕೂಡ ಸಾಕ್ಷಾತ್ ತಾಯಿಯೇ ಪಡೆದಿರ್ತಕ್ಕಂಥವಳಾಗಿದ್ದಾಳೆ. ಆ ಭಗವಂತ ತಾಯಿಯನ್ನು ಬಿಟ್ಟಿರುವುದಿಲ್ಲ, ತಾಯಿ ಭಗವಂತನನ್ನು ಬಿಟ್ಟಿರುವುದಿಲ್ಲ. ಅದಕ್ಕಾಗಿಯೇ ಅದ್ಭುತವಾದಂತಹ ಸ್ತುತಿಯನ್ನು ಮಾಡ್ತಾರೆ. ನಮಸ್ತೆ ಕಲ್ಪವೃಕ್ಷಾಯ ಚಿಂತಿತಾನ್ನಪ್ರದಾಯ ಚ ವಿಶ್ವಂಭರಾಯ ದೇವಾಯ ನಮಸ್ತೆ ವಿಶ್ವಮೂರ್ತಯೇ ಅಂತ. ಅಷ್ಟೇ ಅಲ್ಲ, ಯಸ್ಮಾತ್ ತ್ವಮೇವ ವಿಶ್ವಾತ್ಮ, ನೀನೇ ಸಮಸ್ತ ಪ್ರಪಂಚವನ್ನು ವ್ಯಾಪಿಸಿರ್ತಕ್ಕಂಥವನು. ಅದು ಚತುರ್ಮುಖ ಬ್ರಹ್ಮನಾಗಲಿ, ರುದ್ರನಾಗಲಿ ಅಥವಾ ಸೂರ್ಯನಾಗಲಿ ಎಲ್ಲವೂ ಕೂಡ ನೀನೇ.
ಮೂರ್ತಪರನಾಗಿರ್ತಕ್ಕಂಥವನು, ಎಲ್ಲದಕ್ಕೂ ಕೂಡ ಮೂಲ ಹೇ ಸ್ವಾಮಿ ಜಗದೊಡೆಯ ಶ್ರೀರಾಮಚಂದ್ರ ಅತಃ ಪಾಹಿ ಸನಾತನನಾಗಿರ್ತಕ್ಕಂತಹ ಹೇ ಕಲ್ಪವೃಕ್ಷಾತ್ಮಕನಾದಂತಹ ಕೋದಂಡರಾಮಸ್ವಾಮಿ ನಮ್ಮನ್ನು ರಕ್ಷಿಸು. ತ್ವಮೇವಾಮೃತ ಸರ್ವಸ್ವಂ ಅನಂತಪುರುಷೋ ವ್ಯಯಃ ಸಂತಾನಾದ್ಯೈರುಪೇತಸ್ಸನ್ ಪಾಹಿ ಸಂಸಾರ ಸಾಗರಾತ್. ಸಂಸಾರ ಸಾಗರದಿಂದ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ನೌಕೆಯಂತೆ ನಿನ್ನ ನಾಮ ಇರುವಂತಹದ್ದಾಗಿದೆ. ಅಂತಹ ನಾಮ ವಿಶಿಷ್ಟನಾದಂತಹ ಹೇ ಸ್ವಾಮಿ ಶ್ರೀರಾಮಚಂದ್ರ ಪ್ರಭೋ ರಕ್ಷಮಾಂ ರಕ್ಷ ಪಾಹಿ ಮಾಂ ಪಾಹಿ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ಭಕ್ತರನ್ನೆಲ್ಲರನ್ನು ಕೂಡ ಆನಂದಗೊಳಿಸುತ್ತಾ ಭಕ್ತರ ಮಧ್ಯದಲ್ಲಿ ಬಂದು ಪೂಜೆಯನ್ನು ಪಡೆದುಕೊಳ್ತಾ ಇದ್ದಾನೆ ಸ್ವಾಮಿ ಕೋದಂಡರಾಮ. ಅಂತಹ ಕೋದಂಡರಾಮ ಸ್ವಾಮಿಯ ಸೇವೆಯಲ್ಲಿ ಹನುಮಂತ ದೇವರು ಸರ್ವದಾ ನತಮಸ್ತಕರಾಗಿ ಭಗವಂತನ ಗುಣಗಾನವನ್ನು ಮಾಡ್ತಾ ಲೋಕದಲ್ಲಿ ರಾಮನ ಕಥೆಯನ್ನು ಪ್ರಚಾರ ಮಾಡ್ತಾ ಇದ್ದಾರಂತೆ. ಶ್ಯಾಮಂ ಸ್ಮಿತಾಸ್ಯಂ. ಆ ಹನುಮಂತ ದೇವರು ಶ್ರೀರಾಮಚಂದ್ರನನ್ನು ನೋಡಿದಾಗ ರಾಮನನ್ನು ನೋಡಿ ಸಂತೋಷದಿಂದ ಪುರುಷಾಧ್ಯಕ್ಷ ನಮಸ್ತೆ ಭಕ್ತವತ್ಸಲ, ನಮಸ್ತೆ ಪುರುಷಾಧ್ಯಕ್ಷ ನಮಸ್ತೆ ಭಕ್ತವತ್ಸಲ, ನಮಸ್ತೆ ಸ್ತು ಹೃಷಿಕೇಶ ನಾರಾಯಣ ನಮೋಸ್ತುತೆ, ಭವಭಯಹರಮೇಕಂ ಭಾನುಕೋಟಿ ಪ್ರಕಾಶಂ ಕರಧೃತಶರಚಾಪಂ ಕಾಲಮೇಘಾವಭಾಸಂ ಕನಕರುಚಿರವಸ್ತ್ರಂ ರತ್ನವತ್ಕುಂಡಲಾಢ್ಯಂ ಕಮಲವಿಶದನೇತ್ರಂ ಸಾನುಜಂ ರಾಮಮೀಡೆ, ಕಮಲವಿಶದನೇತ್ರಂ ಸಾನುಜಂ ರಾಮಮೀಡೆ. ಅಹಲ್ಯೆ ಶಾಪ ವಿಮೋಚನಗೊಂಡ ನಂತರ ಶ್ರೀರಾಮಚಂದ್ರನನ್ನು ನೋಡಿ ನಮಸ್ತೆ ಪುರುಷಾಧ್ಯಕ್ಷ, ನಮಸ್ತೆ ಭಕ್ತವತ್ಸಲ, ನಮಸ್ತೆ ಸ್ತು ಹೃಷಿಕೇಶ ನಾರಾಯಣ ನಮೋಸ್ತುತೆ ಎಂಬುದಾಗಿ ಸ್ತೋತ್ರ ಮಾಡ್ತಾ ಆ ರಾಮನನ್ನು ಸ್ತುತಿಸುತ್ತಾಳೆ. ಭವಭಯ ಹರಮೇಕಂ. ಜಗದೊಡೆಯ ಶ್ರೀರಾಮಚಂದ್ರ ಪ್ರಭೋ, ನೀನು ಈ ಸಂಸಾರ ಭಯವನ್ನು ದೂರ ಮಾಡತಕ್ಕಂತಹ ಮುಖ್ಯ ಸ್ವಾಮಿಯಾಗಿದ್ದೀಯ. ನಿನ್ನನ್ನು ಮೀರಿದಂತಹ ವ್ಯಕ್ತಿ ಮತ್ತೊಬ್ಬನಿಲ್ಲವೇ ಇಲ್ಲ. ಭಾನುಕೋಟಿ ಪ್ರಕಾಶವುಳ್ಳಂಥವನು, ಕೈಯಲ್ಲಿ ಧನುಸ್ಸನ್ನು ಹಾಗೂ ಬಾಣವನ್ನು ಹಿಡಿದಿರ್ತಕ್ಕಂತಹ ಮಹಾನುಭಾವ. ಆ ರೀತಿಯಾಗಿ ಹಿಡಿದು ದುಷ್ಟರನ್ನು ಶಿಕ್ಷಿಸಿ ಲೋಕ ಸಂರಕ್ಷಣೆ ಮಾಡ್ತೇನೆ ಎಂಬುದಾಗಿ ಸಂದೇಶವನ್ನು ನೀಡ್ತಾ ಇರತಕ್ಕಂಥವನು. ಕಾಲಮೇಘಾವಭಾಸಂ, ಅತ್ಯಂತ ಕಪ್ಪಾದಂತಹ ಮೇಘದಂತೆ ಅದ್ಭುತವಾದಂತಹ ಶರಣಂ ಪ್ರಪದ್ಯೆ ಅನಾಮಾದ್ಯತನ ಪ್ರಪದ ಗುಲಾಮಿರಾಮಂ ಭೂಮದ್ವಯಂ ಭಕ್ತನಾಗರೇ ಭಕ್ತಿದಾಯೇ ಯುವಾಂ ಪರಹಾಳೇಂದ್ರಮಿತ್ರಾನ್ ಋಮತ್ಪರಾನ್ ನಾರಾಯಣನ್ ಬರುತ್ತಾನ್ ನಾನ್ಮೋಣೆ ಕೇರಾಯ್ ರಾಮಣಿಯತ್ತು ವಾರಲಾಂಡಿ ಮೈಮೇ ಮಾಡಿದೆ ಹರಡಿಯೇ ಸಹನಿದ್ದರುಳ
करधृतशरचापं कालमेघावभासं कनकरुचिरवस्त्रं रत्नवत्कुण्डलाढ्यं कमलविशदनेत्रं सानुजं राममीडे स्तुत्वैवं पुरुषं साक्षात् राघवं पुरतस्थितं परिक्रम्य प्रणम्याशु सानुज्ञाता ययौ पतिम् अहल्यया कृतं स्तोत्रं यः पठेत् भक्तिसंयुतः समुच्यतेऽखिलैः पापैः ಪರಬ್ರಹ್ಮಾಧಿಗಚ್ಚತಿ. ಅದ್ಭುತವಾದಂತಹ ಫಲವನ್ನು ತಿಳಿಸ್ತಾ ಇದ್ದಾರೆ. ಎಲ್ಲರೂ ಇಷ್ಟಪಡತಕ್ಕಂತಹದ್ದು ಭಗವಂತನ ಸ್ಥಾನ ಪ್ರಾಪ್ತಿ, ಮೋಕ್ಷ ಪ್ರಾಪ್ತಿ. ಅಂತಹ ಮೋಕ್ಷ ಪ್ರಾಪ್ತಿ ಎನ್ನುವಂತಹದ್ದು ಇದರ ಮುಖ್ಯ ಫಲವಾಗಿದೆ. ಅಷ್ಟೇ ಅಲ್ಲ, ಇಹಲೋಕದಲ್ಲಿ ಸಕಲ ವಿಧವಾದಂತಹ ಪಾಪಗಳಿಂದ ದೂರನಾಗ್ತಾನಂತೆ. ಬೇಕಾದಂತಹ ಸಂಪತ್ತನ್ನು ಪಡೆದು ಸುಖದಿಂದ ಜೀವಿಸುತ್ತಾನಂತೆ ಜೀವಿ. ಈ ಅಹಲ್ಯೆ ಮಾಡಿರುವಂತಹ ಶ್ರೀರಾಮಚಂದ್ರನ ಸ್ತೋತ್ರವನ್ನು ಭಕ್ತಿ ಸಂಯುತನಾಗಿ ಯಾರು ಪಠಿಸುತ್ತಾರೋ ಅಂತಹವರೆಲ್ಲರೂ ಕೂಡ ಅದ್ಭುತವಾದ ಫಲವನ್ನು ಪಡೆಯತಕ್ಕಂಥವರಾಗ್ತಾರೆ. ಎಷ್ಟು ಅದ್ಭುತವಾಗಿ ವರ್ಣಿಸುತ್ತಾಳೆ ಆ ತಾಯಿ ಅಹಲ್ಯೆ. ಕರಧೃತ ಶರಚಾಪಂ, ಕೈಯಲ್ಲಿ ಬಿಲ್ಲು ಬಾಣವನ್ನು ಹಿಡಿದಿರ್ತಕ್ಕಂಥವನು, ಕಾಲಮೇಘದಂತೆ ಕಾಂತಿಯುಳ್ಳಂಥವನು, ಕನಕ ರುಚಿರ ವಸ್ತ್ರಂ, ಬಂಗಾರದ ವರ್ಣದಿಂದ ಕೂಡಿದಂತಹ ವಸ್ತ್ರವನ್ನು ಧರಿಸಿದ್ದಾನೆ, ಅಂದರೆ ಪೀತಾಂಬರವನ್ನು ಧರಿಸಿದಂಥವನು. ರತ್ನವತ್ ಕುಂಡಲಾಢ್ಯಂ, ರತ್ನದಿಂದ ಕೂಡಿದಂತಹ ಕುಂಡಲ, ಆ ಕುಂಡಲದಿಂದ ಅಲಂಕೃತನಾಗಿದ್ದಾನಂತೆ, ಕರ್ಣಕುಂಡಲವುಳ್ಳಂಥವನು. ಕಮಲದಂತೆ ವಿಶಾಲವಾಗಿರತಕ್ಕಂತಹ ಕಣ್ಗಳು ಆ ಸ್ವಾಮಿ ಶ್ರೀರಾಮಚಂದ್ರನದ್ದು. ಅಂತಹ ಶ್ರೀರಾಮಚಂದ್ರ ಲಕ್ಷ್ಮಣ ಸಹಿತನಾಗಿ ನಮ್ಮನ್ನು ರಕ್ಷಣೆ ಮಾಡಲಿ, ಸೀತಾ ಸಹಿತನಾಗಿರ್ತಕ್ಕಂತಹ ಶ್ರೀರಾಮಚಂದ್ರ, ಇದೋ ಶ್ರೀರಾಮಚಂದ್ರ ಪ್ರಭು ನಮ್ಮನ್ನು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸುವಂತಹ ಅದ್ಭುತವಾದಂತಹ ವಿಚಾರ. ದೇವಮೇ ಯತ್ರ ಕುತ್ರಾಪಿ ಸ್ಥಿತಾಯ ಅಪಿ ಸರ್ವದಾ ತ್ವತ್ಪಾದ ಕಮಲೆ ಸಕ್ತಾ ಭಕ್ತಿರೇವ ಸದಾಸ್ತು ಮೇ. ಆ ಅಹಲ್ಯೆ ಪ್ರಾರ್ಥಿಸ್ತಾಳೆ ಶ್ರೀರಾಮಚಂದ್ರನನ್ನು, ಹೇ ಸ್ವಾಮಿ, ನಾನು ಎಲ್ಲಾದರೂ ಇರಲಿ, ಹೇಗಾದರೂ ಇರಲಿ,
ಆದರೆ ನಿನ್ನ ಪಾದ ಕಮಲದಲ್ಲಿ ಯಾವಾಗಲೂ ಕೂಡ ಭಕ್ತಿ ಅನ್ನುವಂತಹದ್ದು ಇರುವಂತೆ ನನ್ನನ್ನು ಅನುಗ್ರಹಿಸು ಹೇ ಜಗದೊಡೆಯ ಶ್ರೀರಾಮಚಂದ್ರ ಪ್ರಭೋ ಎಂಬುದಾಗಿ. ಇಂತಹ ಪ್ರಾರ್ಥನೆ ಬಹಳ ಮುಖ್ಯ. ಹಾಗಾಗಿ ಜ್ಞಾನ ಭಕ್ತಿ ವೈರಾಗ್ಯವನ್ನು ಭಗವಂತನ ದರ್ಶನ ಮಾಡಿದಾಗ ಅಲ್ಲಿಂದ ನಾವು ಪ್ರಾರ್ಥಿಸಬೇಕಾಗಿರ್ತಕ್ಕಂತಹದ್ದು, ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾದಂತಹದ್ದು ಏನನ್ನ ಅಂತಂದರೆ ಜ್ಞಾನವನ್ನು ದಯಪಾಲಿಸು ಹೇ ಜಗದೊಡೆಯ, ಭಕ್ತಿಯನ್ನು ಕೊಡು, ವೈರಾಗ್ಯವನ್ನು ನೀಡು ಎಂಬುದಾಗಿ. ಅಂತಹ ಅದ್ಭುತವಾದಂತಹ ಫಲವನ್ನು ನಾವು ಪ್ರಾರ್ಥಿಸಿದ್ದು ಅಂತಾದರೆ ಈ ಮಾನವ ಜನ್ಮ ಬಂದದ್ದಕ್ಕೂ ಕೂಡ ಸಾರ್ಥಕವಾಗ್ತದಂತೆ. ನಮೋಸ್ತು ತೇ ರಾಮ ತವಾಂಗ್ರಿ ಪಂಕಜಂ ಶ್ರೇಯಾಧೃತಂ ವಕ್ಷಸಿ ಲಾಲಿತಂ ಪ್ರಿಯಾತ್ ಆಕ್ರಾಂತಮೇಕೇನ ಜಗತ್ರಯಂ ಪುರಾ ಧ್ಯೇಯಂ ಮುನೀಂದ್ರೈರಭಿಮಾನವರ್ಜಿತೈಃ. ಅಭಿಮಾನವನ್ನು ಎಲ್ಲವನ್ನು ಕೂಡ ದೂರ ಇಟ್ಟು ಬದಿಗಿಟ್ಟು ಮುನೀಂದ್ರರೆಲ್ಲರೂ ಕೂಡ ನಿನ್ನನ್ನು ವಿಶೇಷವಾಗಿ ಧ್ಯಾನ ಮಾಡ್ತಾ ಇದ್ದಾರೆ. ಅವರ ಧ್ಯಾನಕ್ಕೆ ನೀನು ವಿಷಯನಾಗಿದ್ದೀಯಾ ಹೇ ಜಗದೊಡೆಯ. ಓಂಕಾರ ವಾಚ್ಯಸ್ತ್ವಂ ರಾಮ ವಾಚಾಮ ವಿಷಯಃ ಪುಮಾನ್. ಹೇ ರಾಮಚಂದ್ರ, ನೀನು ಓಂಕಾರದ ವಾಚ್ಯನಾಗಿದ್ದೀಯಾ, ಓಂಕಾರದ ಅರ್ಥ ಆಗಿದ್ದೀಯಾ. ಸಮಸ್ತ ವೇದಗಳ ಸಾರವೇ ಓಂಕಾರ, ಆ ಓಂಕಾರದ ಅರ್ಥವೇ ಶ್ರೀರಾಮ ಅನ್ನತಕ್ಕಂತಹದ್ದು. ವಾಚಾಂ ಅವಿಷಯ, ಯಾವ ಮಾತಿಗೂ ಕೂಡ ನಿಲುಕದೇ ಇರತಕ್ಕಂಥವನು. ಹೇ ಶ್ರೀರಾಮಚಂದ್ರ, ವಾಚ್ಯವಾಚಕ ಭೇದೇನ ಭವಾನೇವ ಜಗನ್ಮಯ. ವಾಚ್ಯ ವಾಚಕ ಶಬ್ದ ಅರ್ಥಗಳ ರೂಪದಲ್ಲಿ ಸಮಸ್ತ ಪ್ರಪಂಚವನ್ನು ವ್ಯಾಪಿಸಿ ಇರತಕ್ಕಂಥವನು ಹೇ ಶ್ರೀರಾಮಚಂದ್ರ ನೀನೇ ಆಗಿದ್ದೀಯ ಅನ್ನುವಂತಹ ವಿಚಾರವನ್ನು ಅಹಲ್ಯೆ ಆ ಭಗವಂತನ ಮುಂಭಾಗದಲ್ಲಿ ಇದ್ದು ಸ್ತುತಿಸುತ್ತಾ ಹೇಳ್ತಾಳೆ. ಅಯಂ ಹಿ ವಿಶ್ವೋದ್ಭವ ಸಂಯಮಾನಾಂ ಏಕಸ್ವಮಾಯಾ ಗುಣಬಿಂಬಿತೋ ಯಃ ವಿರಿಂಚಿ ವಿಷ್ಣುಶ್ವರ ನಾಮ ಭೇದಾನ್ ದತ್ತೇ ಸ್ವತಂತ್ರ ಪರಿಪೂರ್ಣ ಆತ್ಮ. ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲವೂ ಕೂಡ ಒಂದೊಂದು ನಾಮವನ್ನು ಪಡೆದಿರತಕ್ಕಂತಹದ್ದು, ಒಂದೊಂದು ಕಾರ್ಯವನ್ನು ಮಾಡಲಿಕ್ಕೆ ಎಲ್ಲರಲ್ಲಿಯೂ ಕೂಡ ಇದ್ದು ಭಗವಂತ ಶ್ರೀರಾಮಚಂದ್ರ ನೀನೇ ಕಾರ್ಯವನ್ನು ಮಾಡಿಸ್ತೀಯ. ಬ್ರಹ್ಮಣಿ ಬ್ರಹ್ಮರೂಪೋ ಎಂ ಶಿವರೂಪೇ ಶಿವಸ್ಥಿತಃ. ಹರೇಶ್ವೇಂದ್ರಕಂ ಸಹಭಗಂ ಹವಾಮಹೇಕಂ ಹೋಮಚಕಂ ಸುಕುತಂದೈ ವ್ಯಂಜನಂ ಅಗ್ನಿಂ ಮಿತ್ರಂ ವರ್ಣಕಂ ಸಾತಜೇ ಭಗಂಜಾವಾ ಪೃಥಿವೀ ಮೃತ ಸ್ವಸ್ತಜೇ ಮಮತ್ತು ನಃ ಪರಿಚ್ಮಾವಸರಃ ಮಮತ್ತು ಮಾತೋ ಅಪಾಂಬುಷನ್ವಾನ್ ಶಶೀತಮಿಂದ್ರಾ ಪರ್ವತಾ ಜುವನ್ನಸ್ತನ್ನೋ ವಿಶ್ವೇ ಪರಿವಸ್ಯಂತು ದೇವಾಃ ಪ್ರಜಾವೋ ನಾಮ ಹುವೇತುರಾಣಾಂ उपन्मरुतो वावशानाः सृजसेकं भानुभिः सम्यमिक्षरेते रश्मिभिस्तरक्वभिः सुखाददः ते वाशीवन्तजिष्मिनो अभिरवो विद्रे प्रजस्य मारुतस्य धाम्नः अग्निः प्रथमो वसभिर्नो अव्यात् सोमोद्रेभिरभिरक्षतुत्मना उद्भिर्दधा कृणोत्वादित्यैर्नो वरुणस्य कुंशशातो सन्नो देवो वसभिरग्निः सकुं सोमस्तनूभिरुत्रिजाभिः समिन्द्रो मरुद्भिर्यज्ञजैः समादित्यैर्नो वरुणो अजिज्ञपतो यथादित्या वसुभिः सम्बभूवर्मरुद्भिरुद्राः समजानताभिः एवात्रिणामन्नहरिणीजमाना विश्वे देवाः समनसो भवन्तु कुत्राचित्यस्य समर्थो रण्वान्नरो निषदने अर्हन्तश्चित्यमिन्धते सञ्जनजन्तु जन्तवः संयदिशो वनामहे सकुं हव्यामानुषाणाम् उतद्युम्नस्य शवसारतस्य रश्मिमादते यज्ञो देवानां प्रत्येतु सम्भ्रमादित्यासो भवतां मृडजन्तः आवोर्वाची सुपतिर्ववर्त्यादकं होश्चित्यावरिवो वित्तरासतो शुचिरपस्सूजवसा अदब्ध उपक्षेद वृद्धवजा स्ववीरः न किष्टं हन्त्यन्ति तो न दूराद्य आदित्यानां ఈతడే రఘురాముడీతడే కాంగవీరుడు ఈతడే రఘురాముడీతడే కాంగవీరుడు ఈతడే రఘురాముడీతడే కాంగవీరుడు ఈత
చేసిన చేతలెన్నియైనా కలవు ఈతడే రఘురాముడీతడే కాంగవీరుడు. ఈతడు చేసిన చేతలెన్నియైనా కలవు ఈతడే రఘురాముడీతడే కాంగవీరుడు. ఈతడే రఘురాముడీతడే కాంగవీరుడు. ఖరదూషణాదులను ఖండతుండములు చేసే అరుదుగా వాలినొక్కయముననేసే. ఖరదూషణాదులను ఖండతుండములు చేసే అరుదుగా వాలినొక్కయముననేసే. సరవి కొండల చేత సముద్రము బంధించే. సరవి కొండల చేత సముద్రము బంధించే 20 విభీషణునికిచ్చే లంకారాజ్యము. సరవి కొండల చేత సముద్రము బంధించే 20 విభీషణునికిచ్చే లంకారాజ్యము. ఈతడే రఘురాముడీతడే కాంగవీరుడు. ఈతడు చేసిన చేతలెన్నియైనా కలవు ఈతడే రఘురాముడీతడే కాంగవీరుడు. ఈతడే రఘురాముడీతడే కాంగవీరుడు. కూడబెట్టే వానరుల కుంభకర్ణాది దైత్యుల తోడనే రావణు చంపే దూరము గెల్చే. కూడబెట్టే వానరుల కుంభకర్ణాది దైత్యుల తోడనే రావణు చంపే దూరము గెల్చే. వేడుకతో సీతాదేవి గూడెను పుష్పకమెక్కే. వేడుకతో సీతాదేవి గూడెను పుష్పకమెక్కే. 7 జోడై సింహాసనమేలే నయోధ్యలోన. వేడుకతో సీతాదేవి గూడెను పుష్పకమెక్కే. 7 జోడై సింహాసనమేలే నయోధ్యలోన. ఈతడే రఘురాముడీతడే కాంగవీరుడు. ఈతడు చేసిన చేతలెన్నియైనా కలవు ఈతడే రఘురాముడీతడే కాంగవీరుడు. ఈతడే రఘురాముడీతడే కాంగవీరుడు. శ్రీరామచంద్రాయ నమః. రామాయ రామభద్రాయ రామచంద్రాయ వేధసే. నాథాయ రఘునాథాయ సీతాయాః పతయే నమః. అహో విచిత్రం తవ రామచేష్టితం మనుష్యభావేన విమోహితం జగత్. చలస్య జస్రం చరణాదివర్జితః సంపూర్ణ ಆನಂದಮಯೋತಿಮಾಯಿಕಃ. ಅಹಲ್ಯೆ ಆ ಶ್ರೀರಾಮಚಂದ್ರನನ್ನು ನೋಡಿ ಸ್ತುತಿಸ್ತಾ ಇದ್ದಾಳೆ. ಹೇ ಶ್ರೀರಾಮಚಂದ್ರ, ಇದು ಬಹಳ ಆಶ್ಚರ್ಯಕರವಾಗಿರ್ತಕ್ಕಂತಹ ಚೇಷ್ಟೆ ಕೆಲಸವಾಗಿದೆ. ಏನು ಅಂತಂದರೆ, ಮನುಷ್ಯ ಭಾವದಲ್ಲಿ ನೀನಿದ್ದು ಸಮಸ್ತ ಪ್ರಪಂಚವನ್ನು ಮೋಹಗೊಳಿಸಿದ್ದೀಯ. ನೀನು ಚರಣಾದಿವರ್ಜಿತ ಚಲಸಿ, ಪಾದರಕ್ಷೆ ಏನೂ ಇಲ್ಲದ ಹಾಗೆ ನಡೀತಾ ಇದ್ದೀಯ ಈ ವನದಲ್ಲಿ.
ಆನಂದಮಯನಾಗಿದ್ದೀಯಾ, ಎಲ್ಲ ಮಾಯವನ್ನು ಅತಿಕ್ರಮಿಸಿದಂಥವನು, ಪೂರ್ಣನಾದಂಥವನು. ಆದರೂ ಕೂಡ ಲೋಕದಲ್ಲಿ ಯಾವ ರೀತಿಯಾಗಿ ಮಾನವ ಬದುಕಬೇಕು ಅನ್ನುವುದನ್ನು ತಿಳಿಸ್ಲಿಕ್ಕಾಗಿ ನೀನು ಕೂಡ ಆ ರೀತಿ ನಡೆದು ತೋರಿಸ್ತಾ ಇರುವುದು ಬಹಳ ಆಶ್ಚರ್ಯ ಎಂಬುದಾಗಿ ತಿಳಿಸ್ತಾ ಇರತಕ್ಕಂಥದ್ದು. ಅಹೋ ಕೃತಾರ್ಥಾಸ್ಮಿ ಜಗನ್ನಿವಾಸತೆ ಪಾದಾಬ್ಜ ಸಂಲಗ್ನ ರಜಃ ಕಣಾದಹಂ. ನಿನ್ನ ಪಾದದ ಧೂಳಿನ ಸ್ಪರ್ಶ ಮಾತ್ರದಿಂದ ನಾನು ಬಹಳ ಕೃತಾರ್ಥಳಾಗಿದ್ದೇನೆ. ಹೇ ಜಗನ್ನಿವಾಸ, ಸ್ಪೃಶಾಮಿ ಯತ್ ಪಂಕಜ ಶಂಕರಾದಿಭಿಃ ವಿಮೃಗ್ಯತೆ ರಂಧಿತ ಮಾನಸೈ ಸದಾ. ಯಾವಾಗಲೂ ಕೂಡ ನಿನ್ನಲ್ಲೇ ಮನಸ್ಸನ್ನು ಇಟ್ಟು ಧ್ಯಾನವನ್ನು ಮಾಡ್ತಾ ಇರತಕ್ಕಂತಹ ಮುನಿ ಜನರೇನಿದ್ದಾರೆ ಅಂತಹವರು ಕೂಡ ಹುಡುಕ್ತಾರೆ. ಇನ್ನು ಬ್ರಹ್ಮ ರುದ್ರಾದಿಗಳು ಕೂಡ ನಿನ್ನ ಪಾದದ ಧೂಳಿಯನ್ನು ಪಡೆಯಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅಂತಹ ಪಾದ ಧೂಳಿಯನ್ನು ನಾನು ಈಗ ಸ್ಪೃಶಿಸ್ತಾ ಇದ್ದೇನೆ. ಅದರ ಸ್ಪರ್ಶದಿಂದಲೇ ಇದೋ ನಾನು ಪವಿತ್ರಳಾಗಿದ್ದೇನೆ, ನನ್ನ ಎಲ್ಲ ಪಾಪಗಳಿಂದ ವಿಮುಕ್ತಳಾಗಿದ್ದೇನೆ ಎಂಬುದಾಗಿ ಅಹಲ್ಯೆ ತನ್ನ ಕೃತಜ್ಞತೆಯ ಭಾವವನ್ನು ಆ ಭಗವಂತನಿಗೆ, ಶ್ರೀರಾಮಚಂದ್ರನಿಗೆ ತಿಳಿಸಿಕೊಟ್ಟಿರ್ತಕ್ಕಂತಹದ್ದು. ಅಂತಹ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಚರಿತ್ರೆ ಉಳ್ಳಂಥವನು ಸ್ವಾಮಿ ಕೋದಂಡರಾಮ. ಅಂತಹ ಕೋದಂಡರಾಮಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಸಕಲ ವಿಧವಾದಂತಹ ಫಲಗಳನ್ನು ಕೂಡ ಚಿಂತನೆ ಮಾಡ್ತಾ ಇದ್ದಂತೆಯೇ ಪಡೆಯಲಿಕ್ಕೆ ಆಗುವಂತಹ ಕಲ್ಪವೃಕ್ಷ ಏನಿದೆ ಅಂತಹ ವಾಹನವನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬರ್ತಾ ಇರುವಂತಹದ್ದು. ಗರುಡ ಗಂಬದಲ್ಲಿ ವಿರಾಜಿಸ್ತಾ ಇರುವಂತಹ ಗರುಡ ದೇವರನ್ನು ನಾವು ನೋಡ್ತಾ ಇದ್ದೇವೆ. ಗರುಡ ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ ಅಂತ ಹೇಳ್ತಾರೆ. ಅಂತಹ ಆ ಗರುಡನನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡಿರ್ತಕ್ಕಂಥವನು. ಅಂತಹ ಆ ಸ್ವಾಮಿ ಈಗ ಬ್ರಹ್ಮೋತ್ಸವ ನಿಮಿತ್ತವಾಗಿ ನಡೆಸ್ತಾ ಇರತಕ್ಕಂತಹ ವಾಹನ ಸೇವೆಯಲ್ಲಿ ಕಲ್ಪವೃಕ್ಷ ವಾಹನವನ್ನು ಹತ್ತಿ ಭಕ್ತರ ಸಮೀಪಕ್ಕೆ ಬಂದು ಭಕ್ತರಿಂದ ನೀಡಲ್ಪಡುವಂತಹ ನೀರಾಜನಾದಿಗಳನ್ನು, ಫಲಗಳನ್ನು ಎಲ್ಲವನ್ನು ಕೂಡ ಸ್ವೀಕಾರ ಮಾಡಿ ಭಕ್ತರನ್ನು ಅನುಗ್ರಹಿಸ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೇವೆ. ನಿಜ ಸ್ವರೂಪ ಬೋಧಕಂ ಕೃಪಾಕರಂ ಭವಾಪಹಂ ಸಮಂ ಶಿವಂ ನಿರಂಜನಂ ಭಜೇಹಂ ರಾಮಮದ್ವಯಂ ಭಜೇಹ ರಾಮಮದ್ವಯಂ. ಇನ್ನು ನಾರದರು ಕೂಡ ಬಹಳ ಅದ್ಭುತವಾದ ರೀತಿಯಲ್ಲಿ ರಾಮನನ್ನು ಸ್ತುತಿಸುತ್ತಾರೆ. ಶ್ರೀರಾಮಂ ಮುನಿ ವಿಶ್ರಾಮಂ ಜನಸದ್ಧಾಮಂ ಹೃದಯಾರಾಮಂ ಸೀತಾರಂಜನ ಸತ್ಯ ಸನಾತನ ರಾಜಾರಾಮಂ ಘನಶ್ಯಾಮಂ ನಾರೀ ಸಂಸ್ತುತ ಕಾಲಿಂದಿ ನತ ನಿದ್ರಾ ಪ್ರಾರ್ಥಿತ ಭೂಪಾಲಂ ರಾಮಂ ತ್ವಾಂ ಶಿರಸಾ ಸತತಂ ಪ್ರಣಮಾಮಿ ಮೇಚಿದ ಪ್ರಣಮಾಮಿ ಛೇದಿತ ಸತ್ತಾಲಂ ನಾನಾ ರಾಕ್ಷಸ ಹಂತಾರಂ ಶರಧರ್ತಾರಂ ಜನತಾಧಾರಂ ವಾಲಿಮರ್ದನ ಸಾಗರ ಬಂಧನ ನಾನಾ ಕೌತುಕ ಕರ್ತಾರಂ ಪೌರಾನಂದದ ನಾರೀತೋಷಕ ಕಸ್ತೂರಿಯುತ ಸತ್ಫಾಲಂ ರಾಮಂ ತ್ವಾಂ ಶಿರಸಾ ಸತತಂ ಪ್ರಣಮಾಮಿ ಛೇದಿತ ಸತ್ತಾಲಂ. ಅದ್ಭುತವಾದ ರೀತಿಯಲ್ಲಿ ನಾರದರು ಶ್ರೀರಾಮಚಂದ್ರನನ್ನು ಸ್ತುತಿಸ್ತಾ ಇದ್ದಾರೆ. ರಾಮನ ಮಹಿಮೆಯನ್ನು ಲೋಕದಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ. ಮುನಿಗಳಿಗೆಲ್ಲರಿಗೂ ಕೂಡ ವಿಶ್ರಾಮನಾಗಿರ್ತಕ್ಕಂಥವನು ಸ್ವಾಮಿ ಶ್ರೀರಾಮ. ಅದಕ್ಕಾಗಿ ಇಂದಿಗೂ ಕೂಡ ಅನೇಕ ಜನ ಸನ್ಯಾಸಿಗಳು ತಮ್ಮ ಆರಾಧ್ಯ ದೈವವಾಗಿ ಶ್ರೀರಾಮಚಂದ್ರನನ್ನು ಇರಿಸಿಕೊಂಡಿದ್ದಾರೆ. ಜನಸದ್ಧಾಮಂ, ಸಜ್ಜನರಿಗೆಲ್ಲರಿಗೂ ಕೂಡ ತಾನೇ ಆಶ್ರಯನಾಗಿದ್ದಾನೆ. ಹೃದಯಾರಾಮಂ, ಹೃದಯದಲ್ಲಿ ಎಲ್ಲರ ಹೃದಯ ಅನ್ನತಕ್ಕಂತಹ ಆರಾಮದಲ್ಲಿ ವರದಲ್ಲಿ ವಿಹಾರ ಮಾಡತಕ್ಕಂಥವನು, ಎಲ್ಲರ ಹೃದಯ ಮಂಟಪದಲ್ಲಿ ವಿರಾಜಿಸ್ತಕ್ಕಂಥವನು ಸ್ವಾಮಿ. ಸೀತಾರಂಜನ ಸತ್ಯ ಸನಾತನ ರಾಜಾರಾಮಂ ಘನಶ್ಯಾಮಂ,
ರಾಜಾದಿರಾಜನಾಗಿರ್ತಕ್ಕಂತಹ ನೀಲಮೇಘಶ್ಯಾಮ ಸತ್ಯ ಸನಾತನನಾದಂಥವನು ಅಂತಹವನು ಸೀತಾರಂಜಕನಾಗಿದ್ದಾನಂತೆ. ಸೀತೆಯನ್ನು ಆನಂದಗೊಳಿಸ್ತಕ್ಕಂತಹ ಅಂತಹ ರಾಮನನ್ನು ಆಶ್ರಯಿಸಿ ಕೃತಕೃತ್ಯರಾಗೋಣ. ಜಯ ರಾಮ ರಘುರಾಮ అనుచురావణు సేనలటు భ్రమయుచు వీగెయిన కుల చంద్రనేడిదిగో నీ మహిమా. అనుచురావణు సేనలటు భ్రమయుచు వీగెయిన కుల చంద్రనేడిదిగో నీ మహిమా. దశరథ తనయ కదిసితి గగ కావవే. దశరథ తనయ కదిసితి గగ కావవే. అదే వచ్చే బాణాలు హానాథ హానాథ పద 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 పారరో పౌజులు. శ్రీరామ జయ రామ రఘురామ రమ రామ. అనుచురావణు సేనలటు భ్రమయుచు వీగెయిన కుల చంద్రనేడిదిగో నీ మహిమా. మన్నించుడు కపులార సమరాన చచావకుండా. మన్నించుడు కపులార సమరాన చచావకుండా. మేము నీ వారమే మొక్కేము మీకు. జయ రామ రఘురామ రమ రామ. అనుచురావణు సేనలటు భ్రమయుచు వీగెయిన కుల చంద్రనేడిదిగో నీ మహిమా. తెరువేది లంకకు తత తలమని తాగుదురు. తెరువేది లంకకు తత తలమని తాగుదురు. గతి అయిన శ్రీ వెంకటగిరి రఘునాథ. గతి అయిన శ్రీ వెంకటగిరి రఘునాథ. సతమై మమ్మింక నేలు జయ జయ నీకు. నేలు జయ జయ నీకు. నేలు జయ జయ నీకు. ಹರೇ ಶ್ರೀನಿವಾಸ ಶ್ರೀರಾಮಚಂದ್ರಾಯ ನಮಃ. ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ಸ್ವಾಮಿ ನಮ್ಮೆಲ್ಲರಿಗೂ ಕೂಡ ದಿವ್ಯವಾದಂತಹ ದರ್ಶನವನ್ನು ನೀಡ್ತಾ ಇದ್ದಾನೆ. ಮಹಾವೃಕ್ಷ ಅದು ಕಲ್ಪವೃಕ್ಷ. ಅಂತಹ ಕಲ್ಪವೃಕ್ಷದಲ್ಲಿ ಸಕಲ ವಿಧವಾದಂತಹ ಫಲಗಳನ್ನು ನಾವು ಪಡೆಯತಕ್ಕಂಥವರಾಗ್ತೇವೆ. ಅದು ಸುವರ್ಣದಿಂದ ನಿರ್ಮಿತವಾಗಿರತಕ್ಕಂತಹ ಕಲ್ಪವೃಕ್ಷವನ್ನು ಸಿದ್ಧಪಡಿಸಿ ದಾನ ಮಾಡಿಬಿಟ್ಟರೆ ಅದು ಮಹಾದಾನ ಅಂತಲೂ ಕೂಡ ಅನಿಸಿಕೊಳ್ಳಲ್ಪಡ್ತಿದೆ. ಮಹಾದಾನಂ ಪ್ರವಕ್ಷ್ಯಾಮಿ ಸರ್ವಪಾತಕ ನಾಶನಂ ಪುಣ್ಯಂದಿನ ಮಥಾ ಸಾಧ್ಯ ತುಲಾ ಪುರುಷದಾನವತು ಅಂತ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಕಾಂಚನಂ ಕಾರಯೇದ್ವೃಕ್ಷಂ ನಾನಾ ಫಲ ಸಮನ್ವಿತಂ. ಬಂಗಾರದ ವೃಕ್ಷವನ್ನು ಸಿದ್ಧಪಡಿಸಬೇಕು. ಅದರಲ್ಲಿ ಅನೇಕ ವಿಧವಾದಂತಹ ಫಲಗಳಿರಬೇಕಂತೆ. ಒಂದು ವೃಕ್ಷದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಫಲವೇ ಇರ್ತದೆ. ಆದರೆ ಕಲ್ಪವೃಕ್ಷದಲ್ಲಿ ಸಕಲ ವಿಧವಾದಂತಹ ಫಲಗಳನ್ನು ಕೂಡ ಅದು ನೀಡುವಂತಹದ್ದು. ಆದ್ದರಿಂದ ಅದು ಸಕಲ ಫಲಗಳಿಂದ ಅಲಂಕೃತವಾಗಿರಬೇಕಂತೆ ಆ ಕಲ್ಪವೃಕ್ಷ. ಅಷ್ಟೇ ಅಲ್ಲ, ನಾನಾ ವಿಹಗ ವಸ್ತ್ರಾಣಿ ಭೂಷಣಾನಿ ಚಕಾರಯೇತ್. ಅನೇಕ ವಿಧವಾದಂತಹ ಪಕ್ಷಿಗಳು ಆ
ಕಲ್ಪವೃಕ್ಷವನ್ನು ಆಶ್ರಯಿಸಿ ಇರಬೇಕಂತೆ. ವಿಧ ವಿಧವಾದಂತಹ ವಸ್ತ್ರಗಳು ಕೂಡ ಅದರಲ್ಲಿರಬೇಕು, ಭೂಷಣಗಳಿರಬೇಕು, ಇವುಗಳನ್ನೆಲ್ಲವನ್ನು ಕೂಡ ಇರಿಸಿರಬೇಕಂತೆ. ಶಕ್ತಿತಸ್ತ್ರಿಫಲಾದೂರ್ಧ್ವಮಾಸಹಸ್ರಾತ್ ಪ್ರಕಲ್ಪಯೇತ್ ಅರ್ಧಕೃಪ್ತಂ ಸುವರ್ಣಸ್ಯ ಕಾರಯೇತ್ ಕಲ್ಪಪಾದಪಂ ಗುಡಪ್ರಸ್ಥೋಪರಿಷ್ಟಾಚ್ಚ ಸಿತವಸ್ತ್ರಯುಗಾವೃತಂ ಅರ್ಧಕೃಪ್ತಂ ಯಾವದುಪಾತ್ತ ಸುವರ್ಣಸ್ಯಾರ್ಧೇನ ನಿರ್ಮಿತಂ. ಸಂಪೂರ್ಣ ಸುವರ್ಣದಿಂದ ಆಗದೇ ಇದ್ದರೂ ಕೂಡ ಸುವರ್ಣವನ್ನು ಅರ್ಧ ಭಾಗದಷ್ಟಾದರೂ ಕೂಡ ಹಾಕಿರಬೇಕು ಅನ್ನುವುದನ್ನು ತಿಳಿಸ್ತಾರೆ, ವರ್ಣಿಸುತ್ತಾರೆ. ಬ್ರಹ್ಮ ವಿಷ್ಣು ಶಿವೋಪೇತಂ ಪಂಚಶಾಕಂ ಸಮಾಸ್ಕರಂ. ಬ್ರಹ್ಮ ವಿಷ್ಣು ಶಿವ ಇವರೆಲ್ಲರೂ ಕೂಡ ಆ ವೃಕ್ಷದಲ್ಲಿರಬೇಕಂತೆ, ಪಂಚ ಶಾಖೆಗಳಿಂದ ಕೂಡಿರಬೇಕು. ಕಾಮದೇವ ಮದಸ್ತಾಚ್ಚ ಸಕಳತ್ರಂ ಪ್ರಕಲ್ಪಯೇತ್. ರತಿಯಿಂದ ಕೂಡಿರತಕ್ಕಂತಹ ಮನ್ಮಥನನ್ನ ಕೆಳಭಾಗದಲ್ಲಿ ಇರಿಸಬೇಕಂತೆ. ಸಂತಾನಂ ಪೂರ್ವತಸ್ತದ್ವದುತ್ತರೀಯಾಂಶೇನ ಕಲ್ಪಯೇತ್. ಸಂತಾನ ವೃಕ್ಷ, ಮಂದಾರ ವೃಕ್ಷ, ಈ ದೇವವೃಕ್ಷಗಳೇನಿದ್ದಾವೆ ಇವುಗಳನ್ನೆಲ್ಲವನ್ನು ಕೂಡ ಸುತ್ತಮುತ್ತಲೂ ಕೂಡ ಪ್ರಕಲ್ಪಿಸಬೇಕಂತೆ. ಮಂದಾರಂ ದಕ್ಷಿಣೆ ಪಾರ್ಶ್ವೇ ಶ್ರಿಯಾ ಸಾರ್ಧಂ ಘೃತೋಪರಿ. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಆ ಕಲ್ಪವೃಕ್ಷದ ಸಿದ್ಧತೆಯನ್ನು ಮಾಡಿ ಉತ್ತಮನಾದಂತಹ ಬ್ರಾಹ್ಮಣನನ್ನು ನೋಡಿ ಅವನಿಗೆ ದಾನ ಕೊಡಬೇಕು ಅಂತ ಹೇಳ್ತಾರೆ. ಕೌಶೇಯ ವಸ್ತ್ರ ಸಂಯುಕ್ತ, ಅತ್ಯಂತ ಶುದ್ಧವಾದಂತಹ ರೇಷ್ಮೆಯ ವಸ್ತ್ರವನ್ನು ಸಮರ್ಪಿಸಬೇಕಂತೆ ವೃಕ್ಷಕ್ಕೆ. ಪಾದುಕಾಸನ ಭಾಜನಾನ್ ಅಂತಲೂ ಕೂಡ ಹೇಳ್ತಾರೆ. ದೀಪವನ್ನು ಮುಂದಿರಿಸಬೇಕು. ಚಾಮರಾಸನ ಸಂಯುಕ್ತಂ ಅಂತ ವರ್ಣಿಸುತ್ತಾರೆ. ಫಲಪಕ್ಷಿಯುತಂ ತದ್ವದ್ ಉಪರಿಷ್ಟಾದ್ ವಿತಾನಕಂ. ಮೇಲ್ಭಾಗದಲ್ಲಿ ಚಪ್ಪರದಂತೆ ಇರುವಂತೆ ಸಿದ್ಧಪಡಿಸಬೇಕು. ಅದೇ ರೀತಿಯಾಗಿ ಈಗ ಕಲ್ಪವೃಕ್ಷದ ವಾಹನವನ್ನು ಸಿದ್ಧಪಡಿಸುವ ಸಂದರ್ಭದಲ್ಲಿ ಈ ಶಾಸ್ತ್ರ ಯಾವ ವಿಧವಾಗಿ ತಿಳಿಸಿದೆಯೋ ಅದೇ ರೀತಿಯಾಗಿ ಈಗ ಈ ವಾಹನವನ್ನು ಕೂಡ ಸಿದ್ಧಪಡಿಸಿದ್ದಾರೆ. ಈ ರೀತಿಯಾಗಿ ಸಿದ್ಧಪಡಿಸಿರ್ತಕ್ಕಂತಹ ಕಲ್ಪವೃಕ್ಷದಲ್ಲಿ ಭಗವಂತ ವಿರಾಜಿಸ್ತಾ ಇದ್ದಾನೆ. ಅಂತಹ ಆ ಭಗವಂತನನ್ನು ನಾವೆಲ್ಲರೂ ಕೂಡ ಶ್ರೀರಾಮಚಂದ್ರನನ್ನು ವೀಕ್ಷಿಸುತ್ತಾ ಕೃತಕೃತ್ಯರಾಗೋಣ. ಸಂತಾನಾದ್ಯೈ ರೂಪೇತಸ್ಸನ್ ಪಾಹಿ ಸಂಸಾರ ಸಾಗರಾತ್ ಎಂಬುದಾಗಿ ಇದನ್ನು ವಿಶೇಷವಾದ ರೀತಿಯಲ್ಲಿ ಕಲ್ಪವೃಕ್ಷ ದಾನವನ್ನು ಗುರುವಿಗೆ ಮಾಡಬೇಕು ಅಂತ ಹೇಳ್ತಾರೆ. ತಮ್ ದದ್ಯಾದ್ ಗುರವೇ ಅಂತ ಗುರುಗಳಿಗೆ ಈ ಕಲ್ಪವೃಕ್ಷ ದಾನವನ್ನು ಮಾಡಬೇಕು. ಚತುರ್ಭಶ್ಚಾಪಿ ಋತ್ವಿಭ್ಯಃ ಸಂತಾನಾದೀನಿ ಕಲ್ಪಯೇತ್. ಎದುರಾ ರಘುಪತಿಗೆ ನೀವಿಡು ರಾವಣ, ಎದುರಾ ರಘುಪತಿಗೆ ನೀವಿಡು ರಾವಣ. నేడు ఇదేమి బుద్ధి తలచితివి ఇట్లాయ బ్రతుకు. ఎదురా రఘుపతికి నీవిటు రావణ, నేడు ఇదేమి బుద్ధి తలచితివి ఇట్లాయ బ్రతుకు. ఎదురా రఘుపతికి నీవిటు రావణ. హరుని పూజలు నమ్మి హరితో మార్కొనగ విరసమై కూలితివి వెర్రి రావణ. హరుని పూజలు నమ్మి హరితో మార్కొనగా విరసమై కూలితివి వెర్రి రావణ. వరుసతోడ బ్రహ్మవరము నమ్మి, వరుసతోడ బ్రహ్మవరము నమ్మి రాము శరణనకుండగానే, రాము శరణనకుండగానే సమస్యగా కులము. వరుసతోడ బ్రహ్మవరము నమ్మి రాము శరణనకుండగానే
రఘుపతికి నీవిటు రావణ నేడు ఇదేమి బుద్ధి తలచితివి ఇట్లాయ బ్రతుకు ఎదురా రఘుపతికి నీవిటు రావణ జపతపములు నమ్మి సర్వేషు విడువగా విపరీతమాయగా వెర్రి రావణ జపతపములు నమ్మి సర్వేషు విడువగా విపరీతమాయగా వెర్రి రావణ ఉపమలన కడుతానున్న జలనిధి నమ్మి ఉపమలన కడుతానున్న జలనిధి నమ్మి కపుల పాలైతివిగా కపుల పాలైతివిగా కదన రంగమున ఉపమలన కడుతానున్న జలనిధి నమ్మి కపుల పాలైతివిగా కదన రంగమున ఎదురా రఘుపతికి నీవిటు రావణ నేడు ఇదేమి బుద్ధి తలచితివి ఇట్లాయ బ్రతుకు ఎదురా రఘుపతికి నీవిటు రావణ బంటతనము నమ్మి పైకొన్న రాఘవు వింట బొలిసితివిగా వెర్రి రావణ పంటతనము నమ్మి పైకొన్న రాఘవు వింత బొలిసితివిగా వెర్రి రావణ ఇంటనే శ్రీ వెంకటేశ్వరుని గొలిచి ఇంటనే శ్రీ వెంకటేశ్వరుని గొలిచి వెంటనే సుఖియాయే వెంటనే సుఖియాయే విభీషణుడు ఇంటనే శ్రీ వెంకటేశ్వరుని గొలిచి వెంటనే సుఖియాయే విభీషణుడు ఎదురా రఘుపతికి నీవిటు రావణ నేడు ఇదేమి బుద్ధి తలచితివి ఇట్లాయ బ్రతుకు ఎదురా రఘుపతికి నీవిటు రావణ చిద్రూపం జితసద్భూపం నత సద్భక్తం నత సద్భూపం సప్తద్వీపజవర్షజకామిని సంనీరాజితపృథ్వీశం నానాపార్థివ నానోపాయన సమ్యక్ తోషిత సద్భూపం రామం త్వాం శిరసా సతతం ప్రణమామి ఛేదిత సత్తాలం సంసేవ్యం మునిభిర్గేయం కవిభిస్తవ్యం ಹೃದಯ ಸಂಧ್ಯಾರಂ. ಮುನಿಗಳಿಂದ ಸಂಸೇವಿತನಾದಂತಹ ಶ್ರೀರಾಮಚಂದ್ರನನ್ನು ನಾವು ನೋಡ್ತಾ ಇದ್ದೇವೆ, ಕೋದಂಡಪಾಣಿಯನ್ನು. ಇದು ಕೋದಂಡರಾಮಸ್ವಾಮಿಯ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಇಂದು ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸ್ತಾ ಇರತಕ್ಕಂತಹ ಮುನಿಗಳಿಂದ ಸಂಸೇವ್ಯನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. ಎಲ್ಲ ಭಕ್ತರು ಭಕ್ತಿಯಿಂದ ತಮ್ಮ ಅಭೀಷ್ಟಗಳನ್ನು ಪೂರೈಸು ಹೇ ಸ್ವಾಮಿ ಪ್ರಭೋ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಗೇಯನಾಗಿದ್ದಾನೆ ಎಲ್ಲ ಜ್ಞಾನಿಗಳಿಂದ, ಪಂಡಿತರಿಂದ. ಸ್ತವ್ಯನಾಗಿದ್ದಾನೆ, ಹೃದಯದಲ್ಲಿ ಸರ್ವದಾ ಇರಿಸಲ್ಪಡ್ತಕ್ಕಂತಹ ಮಹಾನುಭಾವನಾಗಿದ್ದಾನೆ ಶ್ರೀರಾಮಚಂದ್ರ. ನಾನಾ ಪಂಡಿತ ತರ್ಕ ಪುರಾಣಜ ವಾಕ್ಯೈರ್ಧಿಕೃತ ಸತ್ಕಾವ್ಯಂ. ತನ್ನ
ಕಾವ್ಯ ಏನಿದೆ ರಾಮಾಯಣ ಅನ್ನತಕ್ಕಂತಹದ್ದು, ಅದು ಅದ್ಭುತವಾದಂತಹ ರಾಮಾಯಣ ಅನ್ನುವಂತಹ ಕಾವ್ಯ. ಅದ್ಭುತವಾದ ಆ ಕಾವ್ಯವುಳ್ಳಂಥವನಾಗಿದ್ದಾನೆ. ಆ ಕಾವ್ಯದ ಮುಖಾಂತರ ಅನೇಕ ಪಂಡಿತರು ಬರೆದಿರತಕ್ಕಂತಹ ತರ್ಕ ಪುರಾಣ ಏನಿದೆ, ಅವುಗಳಿಂದ ಬರತಕ್ಕಂತಹ ವಾಕ್ಯಗಳೇನಿದ್ದಾವೆ ಅವುಗಳನ್ನೆಲ್ಲವನ್ನು ಕೂಡ ಧಿಕ್ಕರಿಸಿ ತನ್ನ ವಿಶೇಷವಾದಂತಹ ಮಹಿಮೆಯನ್ನು ಪ್ರತಿಬಿಂಬಿಸ್ತಕ್ಕಂತಹ ರಾಮಾಯಣದಲ್ಲಿ ರಮ್ಯಾ ರಾಮಾಯಣಿ ಕಥಾ ಎಂಬುದಾಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥವನು. ಸಾಕೇತಸ್ಥಿತ ಕೌಸಲ್ಯಾಸುತ ಗಂಧಾದ್ಯಂಕಿತ ಸತ್ಫಾಲಂ, ಹಣೆಯಲ್ಲಿ ಗಂಧ ತಿಲಕ ಇತ್ಯಾದಿಗಳನ್ನು ಧರಿಸಿರ್ತಕ್ಕಂಥವನು. ಕೌಸಲ್ಯೆ ಆ ಮಗನಾಗಿರ್ತಕ್ಕಂತಹ ರಾಮನಿಗೆ ಸುಂದರವಾದ ರೀತಿಯಲ್ಲಿ ಅಲಂಕಾರವನ್ನು ಮಾಡ್ತಕ್ಕಂತಹದ್ದು. ಅಂತಹ ರಾಮನನ್ನು ನಿನ್ನನ್ನು ನಾನು ಶಿರಸ ನಮಸ್ಕಾರ ಮಾಡ್ತೇನೆ. ನೀನು ಎಲ್ಲ ತಾಳ ವೃಕ್ಷಗಳನ್ನು ಛೇದಿಸಿ ನಿನ್ನ ಸಾಮರ್ಥ್ಯವನ್ನು ವಾಲಿಗೆ ಸುಗ್ರೀವನಿಗೆ ತೋರಿಸಿಕೊಟ್ಟಿದ್ದೀಯ ವಾಲಿ ಸಂಹಾರ ಸಂದರ್ಭದಲ್ಲಿ ಅನ್ನುವ ವಿಚಾರವನ್ನು, ಅವನ ಮಹಿಮೆಯನ್ನು ತಿಳಿಸುತ್ತಾ ನಾರದರು ವರ್ಣಿಸ್ತಕ್ಕಂತಹ ಸ್ತುತಿ ಅದ್ಭುತ. ಇಂತಹ ಶ್ರೀರಾಮಚಂದ್ರನ ದಿವ್ಯವಾಗಿರ್ತಕ್ಕಂತಹ ಉತ್ಸವ, ಕೋದಂಡರಾಮಸ್ವಾಮಿಯ ಉತ್ಸವ ತಿರುಪತಿ ಕ್ಷೇತ್ರದಿಂದ ನಾವು ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ದೇವೆ. ದೊಡ್ಡ ಜಿಯರ್ ಸ್ವಾಮಿಗಳು, ಸಣ್ಣ ಜಿಯರ್ ಸ್ವಾಮಿಗಳು, ಅವರ ಹಿಂಭಾಗದಲ್ಲಿ ಶಿಷ್ಯವೃಂದ ಎಲ್ಲವೂ ಕೂಡ ಸೇರಿ ಆ ಭಗವಂತನ ದಿವ್ಯವಾದಂತಹ ನಾಳಾರ್ ದಿವ್ಯ ಪ್ರಬಂಧ ಪಾರಾಯಣವನ್ನು ಮಾಡಿ ಕೃತಕೃತ್ಯರಾಗ್ತಾ ಇದ್ದಾರೆ. ವೇದ ಪಂಡಿತರು ವೇದ ಮಂತ್ರಗಳನ್ನು ಪಠಿಸುತ್ತಾ ಕೃತಕೃತ್ಯರಾಗ್ತಾ ಇದ್ದಾರೆ. ಭಕ್ತರೆಲ್ಲರೂ ಕೂಡ ಭಕ್ತಿಯಿಂದ ಭಜನೆಯನ್ನು ಮಾಡ್ತಾ ಇದ್ದಾರೆ. ಬಾಲಿಕೆಯರು, ಮಹಿಳೆಯರು ಎಲ್ಲರೂ ಕೂಡ ಕೋಲಾಟವನ್ನು ಆಡಿ ಆ ಭಗವಂತನಿಗೆ ಸಮರ್ಪಣೆ ಮಾಡಿ ಕೃತಕೃತ್ಯರಾಗ್ತಾ ಇದ್ದಾರೆ. ಸಾರ್ಥಕ ಜನ್ಮರಾಗ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಆ ಸ್ವಾಮಿಯ ನಾಮವನ್ನು ಉಚ್ಚರಿಸುತ್ತಾ ಮಹಿಮೆಯನ್ನು ತಿಳಿದುಕೊಳ್ತಾ ಕೃತಕೃತ್ಯರಾಗ್ತಾ ಇದ್ದೇವೆ. ಎಲ್ಲರನ್ನ ಕೃತಕೃತ್ಯರನ್ನಾಗಿ ಮಾಡಲಿಕ್ಕಾಗಿಯೇ ಸ್ವಾಮಿ ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ಇಂದು ವೈಭವದಿಂದ ಪೂಜೆಯನ್ನು ಪಡೆದುಕೊಳ್ತಾ ಇದ್ದಾನೆ. ಅಂತಹ ಸ್ವಾಮಿಯ ವೈಭವೋಪೇತವಾಗಿರ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂತಹ ಉತ್ಸವ ನಡೀತಾ ಇದೆ. ಅದೇ ಬ್ರಹ್ಮೋತ್ಸವ. ಬ್ರಹ್ಮದೇವರು ಮುಂದೆ ನಿಂತು ನಡೆಸ್ತಾ ಇರತಕ್ಕಂತಹ ಉತ್ಸವ. ಇದರಲ್ಲಿ ಪಾಲ್ಗೊಂಡಂತಹ ನಾವೆಲ್ಲರೂ ಕೂಡ ಧನ್ಯ ಜೀವಿಗಳು ಎಂಬುದಾಗಿ, ಅದಕ್ಕಾಗಿ ಆ ಸ್ವಾಮಿಗೆ ಕೃತಜ್ಞತೆಯನ್ನು ನಾವೆಲ್ಲರೂ ಕೂಡ ಸಮರ್ಪಿಸೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಎಂಬುದಾಗಿ ಆ ಸ್ವಾಮಿಗೆ ಮಂಗಳವನ್ನು ನಾವೆಲ್ಲರೂ ಕೂಡ ಪಾಡೋಣ. ಅದ್ಭುತವಾದ ರೀತಿಯಲ್ಲಿ ಆ ಸ್ವಾಮಿಯ ವರ್ಣನೆ ಅನ್ನತಕ್ಕಂತಹದ್ದನ್ನು ಎಲ್ಲರೂ ಕೂಡ ಮಾಡ್ತಾ ಇರ್ತಾರೆ. ಅಂತಹ ಆ ಸ್ವಾಮಿಯ ಮಂಗಳ ಶಾಸನ ಅನ್ನುವಂತಹದ್ದು ಕರ್ಣಾಮೃತವಾದಂತಹದ್ದಾಗಿದೆ. ಮಂಗಳಂ ಭಗವಾನ್ ವಿಷ್ಣುರ್ಮಂಗಳಂ ಮಧುಸೂದನಃ ಮಂಗಳಂ ಪುಂಡರೀಕಾಕ್ಷೋ ಮಂಗಳಂ ಗರುಡಧ್ವಜಃ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಂಜಾಯ ಸಾರ್ವಭೌಮಾಯ ಮಂಗಳಂ ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ ವಿಶ್ವಾಮಿತ್ರಾಂತರಂಗಾಯ ಮಿಥಿಲಾನಗರೀಪತೇಃ ಭಾಗ್ಯಾನಾಂ ಪರಿಪಾಕಾಯ ಭವ್ಯರೂಪಾಯ ಮಂಗಳಂ ಪಿತೃಭಕ್ತಾಯ ಸತತಂ ಭ್ರಾತೃಭಿಃ ಸಹ ಸೀತಯಾ ನಂದಿತಾಖಿಲಲೋಕಾಯ ರಾಮಚಂದ್ರಾಯ ಮಂಗಳಂ ತ್ಯಕ್ತಸಾಕೇತವಾಸಾಯ ಚಿತ್ರಕೂಟವಿಹಾರಿಣೇ ಸೇವ್ಯಾಯ ಸರ್ವಯಾಮಿನಾಂ ಧೀರೋದಾತ್ತಾಯ ಮಂಗಳಂ ಸೌಮಿತ್ರಿಣಾ ಚ ಜಾನಕ್ಯಾ ಚಾಪಬಾಣಾಸಿಧಾರಿಣಾ ಸಂಸೇವ್ಯಾಯ ಸದಾ ಭಕ್ತ್ಯಾ ಸಾನುಜಾಯಾಸ್ತು ಮಂಗಳಂ ದಂಡಕಾರಣ್ಯವಾಸಾಯ ಖಂಡಿತಾಮರಶತ್ರವೇ ಗೃಧ್ರರಾಜಾಯ ಭಕ್ತಾಯ ಮುಕ್ತಿದಾಯಾಸ್ತು ಮಂಗಳಂ ಸಾದರಂ ಶಬರೀದತ್ತಫಲಮೂಲಾಭಿಲಾಷಿಣೇ ಸೌಲಭ್ಯ ಪರಿಪೂರ್ಣಾಯ ಸತ್ವೋದ್ಯುಕ್ತಾಯ ಮಂಗಳಂ ಹನುಮತ್ಸಮ ವೇತಾಯ ಹರೀಶಾಭೀಷ್ಟದಾಯಿನೇ
वालिप्रमथनाथायास्तु महाधीराय मङ्गलं श्रीमते रघुवीराय सेतुलङ्घितसिन्धवे जितराक्षसराजाय रणधीराय मङ्गलम्। ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸ್ವಾಮಿಯ ದಿವ್ಯವಾದಂತಹ ಉತ್ಸವದಲ್ಲಿ ಪಾಲ್ಗೊಂಡಂತಹ ನಾವೆಲ್ಲರೂ ಕೂಡ ಧನ್ಯಜೀವಿಗಳು. ಇಂತಹ ಭಾಗ್ಯ ಶ್ರೀರಾಮಚಂದ್ರ ಸರ್ವದಾ ನಮಗೆ ನೀಡ್ತಾ ಇರು ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಿಣಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಧನಾಃ ಸದನಾಃ ಸಂತು ಜೀವಂತು ಶರದಾಂ ಶತಂ ಎಂಬುದಾಗಿ ಆ ಭಗವಂತನನ್ನು ಸ್ಮರಿಸುತ್ತಾ ಈ ದಿನವನ್ನು ನಾವೆಲ್ಲರೂ ಕೂಡ ಸಾರ್ಥಕಪಡಿಸಿಕೊಳ್ಳೋಣ. ಮಾನವ ಜನ್ಮ ಅನ್ನುವಂತಹದ್ದು ಭಗವಂತ ನೀಡಿರತಕ್ಕಂತಹದ್ದು. ಮಾನವ ಜನ್ಮ ಬಂದಾಗ ನಾಲಿಗೆ ಇರುವಾಗ ನಾರಾಯಣ ಎನ್ನಬಾರದೆ ಎಂಬುದಾಗಿ ದಾಸರು ಕೂಡ ಆ ವಿಷಯವನ್ನು ತಿಳಿಸ್ತಾರೆ. ಇದು ಸ್ವಾಮಿಯ ದಿವ್ಯವಾದಂತಹ ವೈಭವೋಪೇತವಾದಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿ ಕೃತಕೃತ್ಯರಾಗ್ತಾ ಇದ್ದೇವೆ, ಧನ್ಯಜೀವಿಗಳಾಗ್ತಾ ಇದ್ದೇವೆ. ಇಂತಹ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿರ್ತಾರೆ. Oh